ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನೋಡಿ ನಾನು ಪ್ರಿನ್ಸೆಸ್ ಕಟಿಂಗ್ ಬ್ಲೌಸನ್ನು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. 36 ಎದೆ ಸುತ್ತಳತೆಯ ಬ್ಲೌಸ್ ಇದು. ಡಿಸೈನ್ ನೆಕ್ಕು ಪಂಚ್ಕೊಳ್ಳಿದೆ, ಮುಂದ್ಗಡೆ ಹಿಂದ್ಗಡೆ ಬೇರೆ ಟೈಪ್ ಡಿಸೈನ್ ಇದೆ. ಅದನ್ನು ಲೈನಿಂಗ್ ಬ್ಲೌಸ್ ಇದು. ಯಾವ ರೀತಿ ಕಟಿಂಗ್ ಮಾಡೋದು ಅಂತ ನಿಮಗೆ ಸರಿಯಾದ ರೀತಿಯಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವು ಸ್ಕಿಪ್ ಮಾಡಿ ನೋಡಿದರೆ ಏನೂ ಅರ್ಥ ಆಗಲ್ಲ. ನಿಮಗೆ ಸರಿಯಾಗಿ ಅರ್ಥ ಆಗಬೇಕು ಅಂದರೆ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋ ನೋಡಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ವಿಡಿಯೋ ಚೆನ್ನಾಗಿ ಅನಿಸಿದ್ದಲ್ಲಿ ಒಂದು ಲೈಕನ್ನು ಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಈಗ ನೋಡಿ, ಈ ರೀತಿ ಬಟ್ಟೆಯನ್ನು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಅಗಲಕ್ಕೆ 12 ಇಂಚು ತೊಗೊಂಡಿದ್ದೀನಿ, ಉದ್ದಕ್ಕೆ 15 ಇಂಚು ತೊಗೊಂಡಿದ್ದೀನಿ. ಇದರಲ್ಲಿ ಕ್ರಾಸ್ ಬೆಲ್ಟು ಬರೋದಿಲ್ಲ. ಈಗ ಕಂಕಳಕ್ಕೆ 5 ಇಂಚು ತೊಗೊಂಡಿದ್ದೀನಿ. ಆಮೇಲೆ ಭುಜ ಕೂಡ 5 ಇಂಚು ತೊಗೊಂಡಿದ್ದೀನಿ. ತುಂಬ ಡೀಪ್ ನೆಕ್ ಇರೋದ್ರಿಂದ ನಾನು ಭುಜ 5 ಇಂಚನ್ನು ತೊಗೊಂಡಿದ್ದೀನಿ. ಆಮೇಲೆ ನೆಕ್ಕು ನೋಡಿ, ತುಂಬ ಡೀಪ್ ಇದೆ ಇದು. ನೆಕ್ಕು 11 ಇಂಚಿದೆ ಉದ್ದ 11 ಇಂಚಿದೆ ನೋಡಿ. ಆಮೇಲೆ ಅಗಲ ನಾನು ಮೇಲ್ಗಡೆ 2 ಇಂಚ್ ತೊಗೊಂಡಿದ್ದೀನಿ, ಕೆಳಗಡೆ 3.5 ಇಂಚ್ ಅಗಲ ತೊಗೊಂಡಿದ್ದೀನಿ. ಯಾಕಂದರೆ ಇದು ಡಿಸೈನ್ ನೆಕ್ ಇದೆ, ಸೇಪ್ ಚೆನ್ನಾಗಿ ಬರೋದಕ್ಕೋಸ್ಕರ ನಾನು ಕೆಳಗಡೆ 3.5 ಇಂಚನ್ನು ತೊಗೊಂಡಿದ್ದೀನಿ ನೋಡಿ. ಮೇಲ್ಕಿಂತ 1.5 ಇಂಚು ಜಾಸ್ತಿ ಕೆಳಗಡೆ ತೊಗೊಂಡಿದ್ದೀನಿ. ನಾನು 2 ಇಂಚಿಗೊಂದು ಮಾರ್ಕ್ ಹಾಕ್ಕೊಂಡು ಸೇಪ್ ತೊಗೊಂಡಿದ್ದೀನಿ ನೋಡಿ. ಈ ರೀತಿ ಡಿಸೈನ್ ನೆಕ್ಕು, ಈ ಥರ ಡಿಸೈನ್ ನೆಕ್ ಇದೆ. ನೋಡಿ, ಇದು ಯಾವ ಥರ ಡಿಸೈನ್ ಅಂತ ಹೇಳ್ತಾರೆ ಗೊತ್ತಿಲ್ಲ ನನಗೆ. ಈ ಸೇಪ್ ಮಾಡಿದ್ದೀನಿ. ಈ ಕಂಕಳ ಭಾಗಕ್ಕೆ 5 ಇಂಚು ತೊಗೊಂಡಿದ್ದೀನಿ. ಕಂಕಳ 5.25 ತೊಗೊಂಡ್ರು ನಡೆಯುತ್ತೆ. ನಾನು 5 ಇಂಚ್ ತೊಗೊಂಡಿದ್ದೀನಿ. ಹಾಗೆ ಸೇಪ್ ಹಾಕ್ಕೊಂಡಿದ್ದೀನಿ, ಕಂಕಳ ಸೇಪು ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಈ ರೀತಿ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಕರೆಕ್ಟಾಗಿ ನಾವು ಕಟಿಂಗ್ ಮಾಡ್ಕೋಬೇಕು. ಇದು ಲೈನಿಂಗ್ ಬಟ್ಟೆ, ಇದು ಮೇನ್ ಫ್ಯಾಬ್ರಿಕ್ ಮೇಲೆ ಆಮೇಲೆ ಇಟ್ಕೊಂಡು ನಾನು ಕಟಿಂಗ್ ಮಾಡ್ಕೋತೀನಿ. ಈಗ ಸರಿಯಾದ ಅಳತೆಯಲ್ಲಿ ನಾವು ಈಗ ಕಟಿಂಗ್ ಮಾಡಿಕೊಂಡ್ರೆ ಆಮೇಲೆ ನಾವು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಕಟಿಂಗ್ ಮಾಡ್ಬೋದು. ತುಂಬ ಈಸಿ ಆಗುತ್ತೆ. ಬಿಗಿನರ್ಸಿಗಂತೂ ತುಂಬಾ ಈಸಿ ಆಗುತ್ತೆ ಈ ರೀತಿ ಕಟಿಂಗ್ ಮಾಡೋದ್ರಿಂದ. ನೋಡಿ, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ನಾನು ಎದೆ ಸುತ್ತಳತೆನ 12 ಇಂಚು ತೊಗೊಂಡಿದ್ದೀನಿ. ಅವ್ರದ್ದು ಇರೋದು 9 ಇಂಚು ಎದೆ, ಅದಕ್ಕೆ 3 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಅವರಿಗೆ ಸೈಡಲ್ಲಿ ತುಂಬ ಜಾಸ್ತಿ ಬಿಡಬೇಕು ಅಂತ ಹೇಳಿದರು, ಅದಕ್ಕೆ ನಾನು 3 ಇಂಚು ತೊಗೊಂಡಿದ್ದೀನಿ. ಉದ್ದಕ್ಕೆ 15 ಇಂಚು ತೊಗೊಂಡಿದ್ದೀನಿ. ಅವ್ರದ್ದು ರೆಡಿ 14 ಇಂಚಿದೆ, ನಾನು 15 ತೊಗೊಂಡಿದ್ದೀನಿ. ಸ್ಟಿಚ್ಚಿಂಗಲ್ಲಿ 1 ಇಂಚು ಹೋಗುತ್ತೆ ಎಕ್ಸ್ಟ್ರಾ, ಬೇಕೇ ಬೇಕು ಸ್ಟಿಚ್ಚಿಂಗಲ್ಲಿ. ಈಗ ನೋಡಿ, ಮುಂದಿನ ಭಾಗನ ಈ ರೀತಿ ಫೋಲ್ಡ್ ಮಾಡಿ ನಾನು ಕಟಿಂಗ್ ಮಾಡ್ತಾ ಇದ್ದೀನಿ. ಎಲ್ಲಿ ನಾವು ಕರೆಕ್ಟಾಗಿ ಕೂಡುತ್ತೋ ಅದನ್ನು ನೋಡ್ಕೋಬೇಕು. ಇದು ಹಿಂದೆ ಹುಕ್ಸ್ ಬ್ಲೌಸ್, ಇದು ಮುಂದ್ಗಡೆ ಹುಕ್ಸ್ ಅಲ್ಲ, ಹಿಂದೆ ಹಿಕ್ಸು. ಫ್ರಂಟ್ ಪಾರ್ಟು ಪ್ರಿನ್ಸ್ ಕಟಿಂಗ್ ಆಗಿದ್ದರಿಂದ ನಾನು ಹಿಂದೆ ಹುಕ್ಸ್ ಮಾಡ್ತಾ ಇದ್ದೀನಿ. ಅವ್ರದ್ದು ಅಳತೆ ಕೊಟ್ಟಿದ್ದು ಕೂಡ ಹಿಂದೆ ಹುಕ್ಸ್ ಬ್ಲೌಸೇ ಇದೆ. ಈಗ ನೋಡಿ, ಹಿಂದಿನ ಭಾಗನ ನಾನು ಇಟ್ಕೊಂಡು ಕರೆಕ್ಟಾಗಿ ಅಳತೆಯಲ್ಲಿ ಕಟಿಂಗ್ ಮಾಡ್ತಾ ಇದ್ದೀನಿ. ಆಮೇಲೆ ಮುಂದಿನ ನೆಕ್ಕನ್ನು ಆಮೇಲೆ ಕಟಿಂಗ್ ಮಾಡ್ತೀನಿ. ಫಸ್ಟು ನೋಡಿ, ಮಾರ್ಕ್ ಹಾಕೋತಾ ಇದ್ದೀನಿ, ಕರೆಕ್ಟಾಗಿ ಮಾರ್ಕ್ ಹಾಕೋತಾ ಇದ್ದೀನಿ, ಅದೇ ಅಳತೆಗೆ ಬರಬೇಕು. ಆಮೇಲೆ ಮುಂದಿನ ಭಾಗದ ಸೇಪನ್ನು ಆಮೇಲೆ ತಗೋಬೇಕು. ಈಗ ನೋಡಿ, ನೆಕ್ಕು ಕೂಡ ಅಲ್ಲೇ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಒಂದೇ ಸಲ ಕೂಡ ತಗೋಬಹುದು, ಇದರಲ್ಲಿ ಬಟ್ಟೆ ಕಡಿಮೆ ಬೀಳ್ತಾ ಇತ್ತು. ಹೀಗಾಗಿ ನಾನು ಮುಂದಿನ ಭಾಗನ ಸಪ್ರೇಟಾಗಿ ಕಟಿಂಗ್ ಮಾಡ್ತಾ ಇದ್ದೀನಿ. ಮತ್ತು ಹಿಂದಿನ ಭಾಗ ಬೇರೆ, ಮುಂದಿನ ಭಾಗ ಬೇರೆ ಕಟಿಂಗ್ ಮಾಡ್ತಾ ಇದ್ದೀನಿ. ಬಟ್ಟೆ ಜಾಸ್ತಿ ಇದ್ದರೆ ಒಂದೇ ಸಲ ಕೂಡ ಕಟಿಂಗ್ ಮಾಡ್ಬೋದು.
ಈಗ ಮುಂದಿನ ಕೊಳ್ಳಿನ ಸೇಪನ್ನು ಹಾಕೋತಾ ಇದ್ದೀನಿ. ಕೆಳಗಡೆ 3 ಇಂಚು ತೊಗೊಂಡಿದ್ದೀನಿ, ಮೇಲ್ಗಡೆ 2 ಇಂಚು ತೊಗೊಂಡಿದ್ದೀನಿ ಅಗಲಕ್ಕೆ. ಇದು ಕೂಡ ಡಿಸೈನ್ ನೆಕ್ ಆಗಿರೋದ್ರಿಂದ ಕೆಳಗಡೆ ನಾನು 3 ಇಂಚು ತೊಗೊಂಡಿದ್ದೀನಿ. ಈಗ ನಾನು ಸೇಪು ಈಗ ನೋಡಿ 1.5 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಮಾರ್ಕ್ ಹಾಕ್ಕೊಂಡು ಪಂಚ್ಗಳು ಸೇಪ್ ಹಾಕೋತಾ ಇದ್ದೀನಿ ನೋಡಿ. ಇಲ್ಲೂ ಕೂಡ ಒಳಗಡೆ ಒಂದು ಅರ್ಧ ಇಂಚು ತೊಗೊಂಡು ಅದಕ್ಕೆ ಸೇಪ್ ಹಾಕ್ಕೊಂಡಿದ್ದೀನಿ ನೋಡಿ. ಈ ರೀತಿ ಸೇಪ್ ಹಾಕೋದ್ರಿಂದ ನೆಕ್ ಸೇಪು ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈ ರೀತಿ ತಗೋಬೇಕು ನೋಡಿ. ಈಗ ಕಟಿಂಗ್ ಮಾಡ್ತಾ ಇದ್ದೀನಿ. ಈಗ ನೋಡಿ ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡ್ತಾ ಇದ್ದೀನಿ. ಈ ಕಂಕಳ ಭಾಗಕ್ಕೆ ನಾವು ಮುಂದಿನ ಫ್ರಂಟ್ ಪಾರ್ಟ್ ಅರ್ಧ ಇಂಚು ಒಳಗಡೆ ತೊಗೊಂಡು ಸೇಪ್ ಹಾಕ್ಕೋಬೇಕು ನೋಡಿ. ಈಗ ನಾನು ಹಾಕ್ಕೊಂಡೆ, ಅದು ಹಿಂದಿನ ಭಾಗ ಇರೋದರಿಂದ ಹಾಕ್ಕೊಂಡಿರಲಿಲ್ಲ. ಈಗ ನಾನು ಇದರಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ. ಈಗ ಮುಂದಿನ ಭಾಗ ಹಿಂದಿನ ಭಾಗ ಎರಡೂ ಕಟಿಂಗ್ ಆಯಿತು. ಇದರಲ್ಲಿ ಕ್ರಾಸ್ ಬೆಲ್ಟು ಬರೋದಿಲ್ಲ. ಈಗ ಪ್ರಿನ್ಸೆಸ್ ಕಟಿಂಗ್ ಹೇಗೆ ಮಾಡೋದು ಅಂತ ನಿಮಗೆ ಅದರ ಅಳತೆನೂ ಕೂಡ ಹೇಳ್ತೀನಿ. ಈಗ ನೋಡಿ ಇಲ್ಲಿಂದ ಇಲ್ಲಿಗೆ 4 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೋಬೇಕು. ಕರೆಕ್ಟಾಗಿ ನೆನಪಿಟ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 2.5 ಇಂಚು, ಆಮೇಲೆ ಇಲ್ಲಿಂದ ಇಲ್ಲ 2 ಇಂಚು. ಈಗ ಅಲ್ಲಿಗೆ 4.5 ಇಂಚು ತೊಗೋಬೇಕು. 4.5 ಇಂಚು ಒಂದು ಮಾರ್ಕ್ ಹಾಕ್ಕೋಬೇಕು. ಇಲ್ಲಿಂದ ಇಲ್ಲಿಗೆ 5 ಇಂಚಿಗೆ ಬಗಲಿಗೆ 5 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೋಬೇಕು. ಅದನ್ನು ಈಗ ಕರೆಕ್ಟಾಗಿ ಸೇಪ್ ಕೊಟ್ಟು ನಾವು ಮಾರ್ಕ್ ಹಾಕ್ಕೋಬೇಕಾಗತ್ತೆ ನೋಡಿ. ಕರೆಕ್ಟಾಗಿ ನೋಡ್ಕೊಳ್ಳಿ ಯಾವ ರೀತಿ ಅಂತ ಹೇಳಿ. ನಿಮಗೇನಾದರೂ ಕನ್ಫ್ಯೂಷನ್ ಇದ್ದರೆ ಕಮೆಂಟ್ ಹಾಕಿ, ನಾನು ಇದಕ್ಕೆ ಉತ್ತರ ಕೊಡ್ತೀನಿ. ಈ ರೀತಿ ನೋಡಿ, ಇನ್ನೊಂದು ಸ್ವಲ್ಪ ರೌಂಡ್ ಬರಬೇಕು ನೋಡಿ. ಕರೆಕ್ಟಾಗಿ ಮಾರ್ಕ್ ಹಾಕ್ಕೊಂಡು ಈ ರೀತಿ ಮಾರ್ಕ್ ಹಾಕ್ಕೋಬೇಕು. ಈಗ ನೋಡಿ ಈ ರೀತಿ ಕಟಿಂಗ್ ಮಾಡ್ಕೋಬೇಕು. ಇದಿಷ್ಟನ್ನು 2.5 ಇಂಚು ಏನಿರುತ್ತೋ ಅದು ಮಾರ್ಕ್ ಹಾಕಿದ್ದು ಅಲ್ಲಿಗೆ ಕಟಿಂಗ್ ಮಾಡ್ಕೋಬೇಕು. ಈ ರೀತಿ ಎಕ್ಸ್ಟ್ರಾ ಬಟ್ಟೆ ಏನಿದೆ ಅದನ್ನು ಕಟಿಂಗ್ ಮಾಡಿ ತೆಗಿಬೇಕು. ಈಗ ಕರೆಕ್ಟಾಗಿ ಈ ರೀತಿ ಕಟಿಂಗ್ ಮಾಡ್ಕೊಂಡಾಯಿತು ನೋಡಿ. ಇದನ್ನು ಒಂದು ಕಡೆ ಇಡೋಣ. ಈಗ ನೋಡಿ ಸ್ಲೀವ್ ಕಟಿಂಗ್ ಮಾಡ್ಕೊಳ್ಳೋಣ. ಸ್ಲೀವ್ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಸ್ಲೀವಿಗೆ 9 ಇಂಚು ಅಗಲ ತೊಗೊಂಡಿದ್ದೀನಿ, ಉದ್ದಕ್ಕೆ 11 ಇಂಚು ತೊಗೊಂಡಿದ್ದೀನಿ. ಅವ್ರದ್ದು 10 ಇಂಚು ರೆಡಿ ಇದೆ, ನಾನು 11 ಇಂಚು ತೊಗೋತಾ ಇದ್ದೀನಿ ಉದ್ದಕ್ಕೆ. ಈಗ ನೋಡಿ ಅಳತೆ ತೊಗೊಂಡು ಮಾರ್ಕ್ ಹಾಕೋತಾ ಇದ್ದೀನಿ ಸ್ಲೀವನ್ನು ನೋಡಿ. ಅಗಲಕ್ಕೆ 9 ಇಂಚು ತೊಗೊಂಡಿದ್ದೀನಿ, ಉದ್ದಕ್ಕೆ 11 ಇಂಚು ತೊಗೋತಾ ಇದ್ದೀನಿ. ರೆಡಿ ಇರೋದು 10 ಇಂಚು ತೋಳುದ್ದ. ಈಗ 3.5 ಇಂಚಿಗೆ ಒಂದು 2 ಕಡೆ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಈ ಕಡೆ ಸೆಂಟರಿಗೆ ಒಂದು ಮಾರ್ಕ್ ಹಾಕ್ಕೋಬೇಕು ನೋಡಿ. ಈಗ ಚೆನ್ನಾಗಿ ಸೇಪ್ ಕೊಡಬೇಕು. ಸ್ಲೀವ್ ಸೇಪನ್ನು ಈ ಸೆಂಟರ್ಗೆ ಇರುತ್ತಲ್ಲ ಅಲ್ಲಿಂದ ಡೌನಿಗೆ ಇಳಿಸ್ಕೋಬೇಕು ಈ ರೀತಿ. ಆಮೇಲೆ ಮುಂದಿನ ಭಾಗದ ಸೇಪನ್ನು ಈ ರೀತಿ ಕೊಡಬೇಕು. ಈಗ ತೋಳು ಅಗಲ ಎಷ್ಟಿದೆ ನೋಡ್ಕೋಬೇಕು. ನೋಡಿಕೊಂಡು 2 ಇಂಚು ಮಾರ್ಜನ್ ಇಟ್ಕೊಂಡು ಆಮೇಲೆ ಸೇಪ್ ಹಾಕ್ಕೋಬೇಕು. ತೋಳಿನ ಅಗಲ ಬಿಟ್ಟು 2 ಇಂಚು ಮಾರ್ಜನನ್ನು ನಾವು ಇಟ್ಕೋಬೇಕು. ಇಟ್ಕೊಂಡು ಸೇಪ್ ಹಾಕ್ಕೊಂಡು ಆಮೇಲೆ ಕಟಿಂಗ್ ಮಾಡ್ಕೋಬೇಕು ನೋಡಿ. ಈ ರೀತಿ ಕಟಿಂಗ್ ಮಾಡ್ಕೋಬೇಕು. ಕರೆಕ್ಟಾದ ಸೇಪನ್ನು ನೋಡಿಕೊಂಡು ಕಟಿಂಗ್ ಮಾಡ್ಕೋಬೇಕು. ಹಿಂದಿನ ಭಾಗದ ಸೇಪ್ ಅಷ್ಟೇ ಕಟಿಂಗ್ ಮಾಡ್ಕೋಬೇಕು. ಆಮೇಲೆ ಮುಂದಿನ ಭಾಗದ ಸೇಪನ್ನು ಕಟಿಂಗ್ ಮಾಡ್ಕೋಬೇಕು. ಇನ್ನೊಂದು ತೋಳನ್ನು ನೋಡಿ, ಬಟ್ಟೆ ಬೇರೆ ಬೇರೆ ಕಡೆ ಇದ್ದಿದ್ದರಿಂದ ನಾನು 2 ಸಲ ಕಟ್ ಮಾಡಿದ್ದೀನಿ. ಬಟ್ಟೆ ಒಂದೇ ಕಡೆ ಜಾಸ್ತಿ ಇದ್ದರೆ ಒಂದೇ ಸಲ ಕಟಿಂಗ್ ಮಾಡ್ಬೋದು. ಈಗ 2 ಸ್ಲೀವನ್ನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ಮುಂದಿನ ಭಾಗದ ಸೇಪನ್ನು ಕಟಿಂಗ್ ಮಾಡ್ಕೋಬೇಕು. ಈ ರೀತಿ ಇಟ್ಕೊಂಡು ಮುಂದಿನದ ಸೇಪನ್ನು ನಾವು
ಸರಿಯಾಗಿ ಕಟಿಂಗ್ ಮಾಡ್ಕೋಬೇಕು. ನಾನು ಸೇಪ್ ಹಾಕಿದ್ದೀನಿ, ಅದೇ ರೀತಿ ನಾವು ಕಟಿಂಗ್ ಮಾಡ್ಕೋಬೇಕಾಗತ್ತೆ. ನಿಮ್ಗೆ ಏನಾದರೂ ಡೌಟ್ ಇದ್ದರೂ ಕೂಡ ಕೇಳಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ನೋಡಿ, ಏನಾದರೂ ಕ್ರಾಸ್ ಅದು ಇದ್ದರೆ ಕಟಿಂಗ್ ಮಾಡಿಕೊಂಡು ತೆಗಿಬೇಕು. ನೋಡಿ, ಸ್ಲೀವ್ ಕೂಡ ಆಯಿತು. ಇದಕ್ಕೆ ಕ್ರಾಸ್ ಬೆಲ್ಟ್ ಬರೋದಿಲ್ಲ, ಅದಕ್ಕೆ ಮತ್ತೆ ಹೇಳ್ತಾ ಇದ್ದೀನಿ ನಿಮಗೆ, ಕ್ರಾಸ್ ಬೆಲ್ಟ್ ಬರೋದಿಲ್ಲ ಇದರಲ್ಲಿ. ಆಮೇಲೆ ಬೆನ್ನು ಪಟ್ಟಿಗೆ ಮತ್ತು ಹುಕ್ಸ್ ಪಟ್ಟಿಗೆ ಎಲ್ಲನೂ ಕಟಿಂಗ್ ಮಾಡ್ಕೊಂಡು ಇಟ್ಕೋಬೇಕು. ಈಗ ನೋಡಿ, ಮೇನ್ ಫ್ಯಾಬ್ರಿಕ್ ಮೇಲೆ ನಾವು ಯಾವ ರೀತಿ ಇಟ್ಕೊಂಡು ಕಟಿಂಗ್ ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ತುಂಬ ಈಸಿಯಾಗಿದೆ. ಲೈನಿಂಗ್ ಫಸ್ಟು ನೀವು ಕರೆಕ್ಟಾಗಿ ಮೆಜರ್ಮೆಂಟ್ ಎಲ್ಲ ತೊಗೊಂಡು ಕಟಿಂಗ್ ಮಾಡಿ ಇಟ್ಕೊಂಡ್ರೆ ಆಮೇಲೆ ಈಸಿಯಾಗಿ ನೀವು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಕಟಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡ್ಬೋದು. ನೋಡಿ, ತುಂಬ ಈಸಿಯಾಗಿದೆ. ಬಿಗಿನರ್ಸ್ಗೋಸ್ಕರ ಈ ರೀತಿ ಇಟ್ಕೊಂಡು ನೀವು ಚೆನ್ನಾಗಿ ಬಂದಿರೋದು ಯಾವ ಕಡೆ ಇರಬೇಕು, ಓಪನ್ ಇರೋದು ಯಾವ ಕಡೆ ಇರಬೇಕು ಎಲ್ಲನೂ ತಿಳ್ಕೊಂಡು ಕಟಿಂಗ್ ಮಾಡಿ. ಮತ್ತು ಮಿಸ್ಟೇಕ್ ಮಾಡ್ಕೋಬೇಡಿ. ಇದು ಹಿಂದೆ ಹುಕ್ಸ್ ಇರೋದ್ರಿಂದ ಆಮೇಲೆ ನಾನು ಕಟಿಂಗ್ ಮಾಡ್ಕೋತೀನಿ. ಸ್ಟಿಚ್ ಮಾಡಿಕೊಂಡು ನೆಕ್ಕೆಲ್ಲ ಸ್ಟಿಚ್ ಮಾಡಿಕೊಂಡು ಆಮೇಲೆ ನಾನು ಕಟಿಂಗ್ ಮಾಡ್ಕೋತೀನಿ. ಈಗ ನೋಡಿ, ಈ ರೀತಿ ಕಟಿಂಗ್ ಮಾಡ್ಕೋಬೇಕು. ಇಟ್ಕೊಂಡು ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಬಿಟ್ಕೊಂಡು ಕಟಿಂಗ್ ಮಾಡ್ಕೋಬೇಕು. ಆಮೇಲೆ ಸ್ಟಿಚ್ ಆದಮೇಲೆ ನಾವು ಎಕ್ಸ್ಟ್ರಾ ಬಟ್ಟೆನ ಕಟಿಂಗ್ ಮಾಡಿ ತೆಗಿಬೇಕು. ನೋಡಿ, ಈ ರೀತಿ ನೆಕ್ಕನ್ನು ಆಮೇಲೆ ಕಟ್ ಮಾಡಬೇಕು. ಯಾವಾಗಲೂ ಮೇನ್ ಫ್ಯಾಬ್ರಿಕ್ ನೆಕ್ಕನ್ನು ಆವಾಗಲೇ ಕಟ್ ಮಾಡಬಾರ್ದು, ಯಾಕಂದರೆ ಹೆಚ್ಚು ಕಮ್ಮಿ ಬರುತ್ತೆ ಸ್ಟಿಚ್ ಮಾಡುವಾಗ. ಅದಕ್ಕೋಸ್ಕರ ನಾವು ಆಮೇಲೆ ಸ್ಟಿಚ್ ಮಾಡಿದ ಮೇಲೇ ನಾವು ಕಟಿಂಗ್ ಮಾಡ್ಕೋಬೇಕು. ಈಗ ಸ್ಲೀವ್ ನೋಡಿ, ಸ್ಲೀವು ಕೂಡ ಹಾಗೆ. ಈಗ ಸ್ವಲ್ಪ ನಾವು ಎಕ್ಸ್ಟ್ರಾ ಬಟ್ಟೆನ ಜಾಯಿಂಟ್ ಮಾಡಬೇಕಾಗತ್ತೆ. ಅದಕ್ಕೆ ನಾನು ಈ ರೀತಿ ಸೆಂಟರಿಗೆ ಬಾರ್ಡ್ರ್ ಬರುವ ಹಾಗೆ ಕಟಿಂಗ್ ಮಾಡಿದ್ದೀನಿ. ಆ ಕಡೆ ಈ ಕಡೆ ಪೀಸನ್ನು ಜಾಯಿಂಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಅದನ್ನು ಸ್ಟಿಚ್ ಮಾಡುವಾಗ ಜಾಯಿಂಟ್ ಮಾಡಿಕೊಂಡ್ರೆ ಆಯಿತು. ಈಗ ಮುಂದಿನ ಭಾಗ ನೋಡಿ, ಎಲ್ಲೆಲ್ಲೋ ಕೂಡುತ್ತೋ ಕರೆಕ್ಟಾಗಿ ನೋಡ್ಕೋಬೇಕು. ನೋಡಿಕೊಂಡು ನಾವು ಕಟಿಂಗ್ ಮಾಡ್ಕೋಬೇಕು. ಸರಿಯಾದ ರೀತಿಯಲ್ಲಿ ಇಟ್ಕೊಂಡು ಬಟ್ಟೆ ಮೇಲೆ ಹೇಗಿಟ್ಟರೆ ಕರೆಕ್ಟಾಗಿ ಬರುತ್ತೆ ಅಂತ ನೋಡಿಕೊಂಡು ನಾವು ಕಟಿಂಗ್ ಮಾಡ್ಕೋಬೋದು. ನೋಡಿ, ಈ ರೀತಿ ನೋಡಿಕೊಂಡು ಕಟಿಂಗ್ ಮಾಡ್ಕೋಬೇಕು. ಇದರಲ್ಲಿ ತುಂಬ ಕನ್ಫ್ಯೂಸನ್ ಆಗುತ್ತೆ. ಮುಂದಿನ ಭಾಗ ಯಾವುದು, ಹಿಂದಿನ ಭಾಗ ಯಾವುದು, ಮೇಲೆ ಯಾವುದು ಬರಬೇಕು, ಕೆಳಗೆ ಯಾವುದು ಬರಬೇಕು ಅಂತ ಕನ್ಫ್ಯೂಸನ್ ತುಂಬ ಆಗುತ್ತೆ. ನೀವು ಅದಕ್ಕೆ ಮಾರ್ಕ್ ಹಾಕ್ಕೊಂಡು ಪ್ಲಸ್ ಮಾರ್ಕ್ ಹಾಕ್ಕೊಂಡು ಇಟ್ಕೊಂಬಿಡಿ, ಅಂದ್ರೆ ನಿಮಗೆ ಗೊತ್ತಾಗುತ್ತೆ ಮುಂದಿಂದ ಯಾವುದು, ಮೇಲಿಂದ ಯಾವುದು, ಕೆಳಗಿಂದ ಯಾವುದು ಅಂತ ಬರೆದು ಇಟ್ಕೊಂಬಿಡಿ. ಕರೆಕ್ಟಾಗಿ ಗೊತ್ತಾಗುತ್ತೆ. ನಮಗೆ ಅಂದರೆ ಸ್ಟಿಚ್ ಮಾಡಿ ರೂಢಿ ಇರುತ್ತೆ, ಹೀಗಾಗಿ ನಮಗೆ ಗೊತ್ತಾಗುತ್ತೆ. ಅದಕ್ಕೆ ನಾನು ಹಾಕಿಲ್ಲ. ನೀವು ಬಿಗಿನರ್ಸ್ ಆಗಿದ್ದರೆ ಎಲ್ಲನೂ ಅದ್ರ ಮೇಲೆ ಬರೆದಿಟ್ಕೊಂಬಿಡಿ, ಅಂದರೆ ಕನ್ಫ್ಯೂಸ್ ಆಗೋ ಚಾನ್ಸ್ ತುಂಬ ಇರುತ್ತೆ. ಈ ರೀತಿ ಇಟ್ಕೊಂಡು ಕಟಿಂಗ್ ಮಾಡ್ಕೋಬೇಕು. ನೋಡಿ, ಎಲ್ಲಿ ಕರೆಕ್ಟಾಗಿ ಕೊಡುತ್ತೋ ಅಲ್ಲಿ ನೋಡಿಕೊಂಡು ನಾವು ಕಟಿಂಗ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಬಟ್ಟೆ ಸ್ವಲ್ಪ ಬಿಟ್ಟು ಕಟಿಂಗ್ ಮಾಡ್ಕೋಬೇಕು, ಯಾಕಂದರೆ ಅಷ್ಟಕ್ಕಷ್ಟೇ ಕಟಿಂಗ್ ಮಾಡಬೇಡಿ, ಹೆಚ್ಚು ಕಮ್ಮಿ ಆಗೋದು ಇರುತ್ತೆ. ಬಿಗಿನರ್ಸಿಗಂತೂ ತೊಂದರೆ ತುಂಬಾ ಆಗುತ್ತೆ. ಸ್ವಲ್ಪ ಜಾಸ್ತಿನೇ ಇಟ್ಟು ಕಟಿಂಗ್ ಮಾಡಿ ಆಮೇಲೆ ಸ್ಟಿಚ್ ಮಾಡಿದ ಮೇಲೆ ನೀವು ಎಕ್ಸ್ಟ್ರಾ ಬಟ್ಟೆನ ಕಟಿಂಗ್ ಮಾಡಿ ತೆಗೆದುಬಿಡಿ. ನೋಡಿ, ಈ ರೀತಿ ಕಟಿಂಗ್ ಮಾಡ್ಕೋಬೇಕು. ಈಗ ನೋಡಿ, ಎಲ್ಲನೂ ಕಟಿಂಗ್ ಆಯಿತು. ಈಗ ಎಕ್ಸ್ಟ್ರಾ ಹುಕ್ಸ್ ಪಟ್ಟಿ ಮತ್ತು ಕಾಜು ಪಟ್ಟಿ ಎಲ್ಲನೂ ಕಟಿಂಗ್ ಮಾಡ್ಕೋಬೇಕು. ಲೈನಿಂಗ್ ಬಟ್ಟೆ ಇದ್ದರೆ, ಜಾಸ್ತಿ ಇದ್ದರೆ ಲೈನಿಂಗ್ ಬಟ್ಟೆಯಲ್ಲೇ ಮಾಡ್ಕೋಬೋದು ಎಲ್ಲನೂ. ನಾನು ನೆಕ್ ಪಟ್ಟಿನ ಪೈಪಿಂಗ್ ಹಾಕ್ತಾಯಿಲ್ಲ, ಪೈಪಿಂಗು ಅಷ್ಟು ನೀಟಾಗಿ ಬರಲ್ಲ ಡಿಸೈನ್ ನೆಕ್ ಇದ್ದಾಗ. ಅದಕ್ಕೆ ನಾನು ಲೈನಿಂಗ್ ಬಟ್ಟೆಯಲ್ಲಿ ನೆಕ್ ಪಟ್ಟಿನ ಕಟಿಂಗ್ ಮಾಡ್ತಾಯಿದ್ದೀನಿ. 1 ಇಂಚ್ ಕಟಿಂಗ್ ಮಾಡಿಕೊಂಡ್ರೆ ಸಾಕು ಅಗಲಕ್ಕೆ. ನೋಡಿ, 1 ಇಂಚ್ ಅಗಲಕ್ಕೆ ಕಟಿಂಗ್ ಮಾಡ್ಕೋತಾ ಇದ್ದೀನಿ. 1/4 ಇಂಚು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡು ಆಮೇಲೆ ಅದಕ್ಕೆ ನೆಕ್ಕಿಗೆ ಸ್ಟಿಚ್ ಮಾಡಿಕೊಂಡು ನಾವು ಹಾಕ್ಕೋಬೇಕು.
ಈಗ ನೋಡಿ ಹುಕ್ಸ್ ಪಟ್ಟಿ ಮತ್ತು ಬ್ಯಾಕ್ ಪಾರ್ಟ್ ಪಟ್ಟಿ ಫ್ರಂಟ್ ಪಾರ್ಟ್ ಪಟ್ಟಿ ಎರಡನ್ನೂ ಕಟಿಂಗ್ ಮಾಡ್ಕೋಬೇಕು. ನೆಕ್ ಇನ್ನೂ ಬೇಕಾಗತ್ತೆ, ಅದಕ್ಕೆ ಮತ್ತೆ ಕಟಿಂಗ್ ಮಾಡ್ತಾಯಿದ್ದೀನಿ ನಾನು ನೆಕ್ಕನ್ನು, ಪಟ್ಟಿನ. ನೋಡಿ ತುಂಬ ಡೀಪ್ ನೆಕ್ ಇರೋದ್ರಿಂದ ಜಾಸ್ತಿ ಪಟ್ಟಿಗಳು ಬೇಕಾಗತ್ತೆ. ನೋಡಿ ಈಗ ಹುಕ್ಸ್ ಪಟ್ಟಿ, ಕಾಜು ಪಟ್ಟಿ ಮತ್ತು ಬ್ಯಾಕ್ ಪಾರ್ಟ್ ಪಟ್ಟಿ, ಫ್ರಂಟ್ ಪಾರ್ಟ್ ಪಟ್ಟಿ ಎಲ್ಲನೂ ಬೇಕು. ನೋಡಿ ಈಗ ಎಲ್ಲನೂ ಕಟಿಂಗ್ ಮಾಡಿ ಇಟ್ಕೊಂಡ್ರೆ ಆಮೇಲೆ ಸ್ಟಿಚ್ಚಿಂಗ್ ಮಾಡುವಾಗ ತುಂಬ ಈಸಿ ಆಗುತ್ತೆ. ಇಲ್ಲಾಂದರೆ ಒಂದೊಂದೇ ಮತ್ತೆ ಕಟ್ ಮಾಡ್ಕೋತಾ ಇರಬೇಕಾಗತ್ತೆ. ಅದಕ್ಕೆ ಆವಾಗಲೇ ಎಲ್ಲನೂ ಕಟಿಂಗ್ ಮಾಡಿಕೊಂಡ್ರೆ ಸ್ಟಿಚ್ಚಿಂಗ್ ಮಾಡುವಾಗ ತುಂಬಾ ಈಸಿ ಆಗುತ್ತೆ. ನೋಡಿ ಈಗ ಎಲ್ಲನೂ ಕಟಿಂಗ್ ಮಾಡ್ಕೊಂಡಿದ್ದೀನಿ ನಾನು. ಆಮೇಲೆ ಸ್ಟಿಚ್ಚಿಂಗ್ ಮಾಡುವಾಗ ಬೇಗ ಸ್ಟಿಚ್ ಮಾಡೋದಕ್ಕೆ ಈಸಿ ಆಗುತ್ತೆ. ಎಲ್ಲನೂ ಆಯಿತು. ನೋಡಿ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತೇನಾದರೂ ಕೇಳೋದಿದ್ದರೆ ಕಮೆಂಟ್ ಹಾಕಿ. ದಯವಿಟ್ಟು ನಮಸ್ಕಾರ.